ಎಲ್ಲರಿಗೂ ನಮಸ್ಕಾರ. ಸಾಹಿತ್ಯ ಸಾಂಸ್ಕೃತಿಕ ಸಂಘ ಅಥಣಿ, ಕ್ರಿಯೇಟಿವ್ ಪುಸ್ತಕ ಮನೆ ಕಾರ್ಕಳ, ಪ್ರಾರ್ಥನಾ ವಿಜ್ಞಾನ ಪದವಿ ಪೂರ್ವ ಕಾಲೇಜ್ ಅಥಣಿ ಇವರ ಆಶ್ರಯದಲ್ಲಿ 2 ಪುಸ್ತಕಗಳ ಬಿಡುಗಡೆ ಮಾಡತಕ್ಕಂಥ ಹಿರಿಯರಾದ ಅರವಿಂದರಾವ್ ದೇಶಪಾಂಡೆ ಸರ್ ಅವರೇ, ವೆಂಕಟಗಿರಿ ದಳವಾಯಿ ಅವರೇ, ಬಾಳಾಸಾಹೇಬ್ ಲೋಕಾಪುರ್ ಸರ್ ಅವರೇ ಮತ್ತು ವೇದಿಕೆ ಮೇಲೆ ಗಣ್ಯರೇ, ಮದುವೆ ಹತ್ತಕ್ಕಂಥ ಎಲ್ಲ ಸಾಂಸ್ಕೃತಿಕ ಮನಸ್ಸುಳವರೇ ಮತ್ತು ಶ್ರೀಮತಿ ಲೋಕಾಪುರ್ ಮೇಡಮ್ ಅವರಿಗೆ ನಮಸ್ಕಾರ ಮಾಡ್ತಾ, ಕೃಷ್ಣೆ ಹರಿದಳು 2016ರಲ್ಲಿ ಕೃಷ್ಣೆಯ ಬಲಭಾಗದಲ್ಲಿ ಮುಧೋಳ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಮಾತಾಡಿದ್ದೆ. 10 ವರ್ಷ ನಂತರ ಅವಳ ಎಡಭಾಗದಲ್ಲಿ ಕೃಷ್ಣೆಯ ಒಡಲಲ್ಲಿ ನಿಂತು ಈ ಪುಸ್ತಕವನ್ನು ಪರಿಚಯ ಮಾಡ್ತಕ್ಕಂಥ ಒಂದು ಅವಕಾಶ ಮತ್ತು ಅದೃಷ್ಟ ನನಗೆ ಬಂದಿದೆ. ಭಾಳ ಮುಖ್ಯವಾಗಿ PUCಯಲ್ಲಿ ನನ್ನ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಬಾಳಾಸಾಹೇಬ್ ಲೋಕಾಪುರ್ ಇವತ್ತು ನನ್ನನ್ನು ಇಲ್ಲಿ ಕರೆದು ಇದರ ಬಗ್ಗೆ ಮಾತಾಡೋಕ್ಕೆ ಹೇಳಿದ್ದಾರೆ. ನಾನು ಕೃತಿ ಪರಿಚಯವನ್ನಾಗಲಿ ವ್ಯಾಖ್ಯಾನವನ್ನು ಮಾಡದೆ ಕೃಷ್ಣ ಹರಿದಳು ನನ್ನ 2ನೇ ಓದಿನ ಸುಖವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ನನಗೆ ಓದು ಅಂದರೆ ವಿಮರ್ಶೆ ಅಂತ ಯಾವತ್ತೂ ಪರಿಭಾವಿಸಿಲ್ಲ. ನಾನು ಓದನ್ನು ಒಂದು ಸುಖವಾಗಿ ಆನಂದವಾಗಿ ಪರಿಭಾವಿಸೋ ನಾನು. ಅವ್ರು ನಾನು ಕರೀತಾರೆ, ಎಲ್ಲರೂ ಪರಿಚಯ ಮಾಡ್ಕೊಳ್ಳೋ ಓದಿನ ರಾಕ್ಷಸ ಅಂತ ಒಂದು ಬಿರುದು ಕೊಟ್ಟಿದ್ದಾರೆ ಅವರು. ನಮ್ಮ ಗುರುಗಳು ನನ್ನನ್ನು ಓದಿನ ರಾಕ್ಷಸ ಅಂಥೇಳಿ ಕರೀತಾರೆ ಅವರು. ಹಾಗಾಗಿ ಈ ಕೃತಿಯನ್ನು ಪರಿಚಯ ಮಾಡೋಕ್ಕಿಂತ ಹೆಚ್ಚಾಗಿ ನಾನು ಆಗಲೇ ಹೇಳಿದಾಗೆ ಆ ಕೃತಿಯ ಓದಿದ ಆನಂದವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಮಾಡಿದ್ದೀನಿ. ಆಗಲೇ ಚಿರುಗುಡಿಸಾಡ್ತಿದ್ರು, ಅವ್ನು ಮುಗಿಸಾಕೇಳೋ ಚೀಟಿ ಕೊಡೋಕತ್ತಿದ್ರು. ನಾನು ಚೀಟಿ ಕೊಡೋಕ್ಕಿಂತ ಮುಂಚಿತವಾಗಿಯೇ ಈಗಾಗಲೇ ಸರ್ ಅದರ ಭಾಳಷ್ಟು ಭಾಗ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಅದರ ಒಂದಷ್ಟು ಅನುಭವಗಳನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ಆ ಕೃತಿಯ ಆರಂಭದಲ್ಲಿ ಇಲ್ಲಿ ಕಥೆಯೊಂದೇ ಮುಖ್ಯ, ಕತೆ ಅಲ್ಲದೆ ಮತ್ತೇನಿಲ್ಲ, ಬದುಕೆಂದರೆ ಕತೆ. ಈ ಕೃಷ್ಣೆ ಹರಿದಳು, ಕೃಷ್ಣೆಯ ಆರಂಭ ಒಂದು ರೀತಿ ಆದ್ರೆ, ಕಾದಂಬರಿ ಆರಂಭ ಒಂದು ರೀತಿ ಆದ್ರೆ, ಕಾದಂಬರಿ ಎಂಡು ಆಧ್ಯಾತ್ಮದ ಜೊತೆಗೆ ಡ್ಯಾಮ್ ಕಟ್ತಕ್ಕಂಥ ಎಲ್ಲ ವ್ಯವಸ್ಥೆ ನಡೀತಿರ್ತಾವೆ. ಡ್ಯಾಮ್ ಕಟ್ತೈತೆ ಅಂತೇಳಿ ಕೃಷ್ಣೆ ಹರಿತಾಳೆ ನಿಲ್ಲಿಸ್ತಾ ಇಲ್ಲ. ಅಲ್ಲಿ ಕೃಷ್ಣೆ ಹರಿತಾನೆ ಇರ್ತಾಳೆ. ಈ 10 ವರ್ಷದಿಂದ 2016ರಿಂದ 26 ಮಟ್ಟ ಹರಿತಾನೆ ಇರ್ತಾಳೆ, ಮುಂದೆ ಹರಿತಾನೆ ಇರ್ತಾಳೆ. ಅಂದ್ರೆ ಕೃಷ್ಣೆಯನ್ನು ಇಡೀ ಕೃತಿಯಲ್ಲಿ ಅವರು ಒಂದು ಜೀವ ಜಲವಾಗಿ ತಗೊಳ್ತಿದ್ದಾರೆ. ಎಂಡ್ಲೆಸ್, ಕಥೆನೂ ಎಂಡ್ಲೆಸ್ಸು, ಜೀವನಾನು ಎಂಡ್ಲೆಸ್ಸು, ಎಲ್ಲವೂ ನಾವು ಏನು ಎಲ್ಲನೂ ಒಂದು ಆರಂಭ ಮತ್ತು ಕೊನೆ ಇದೆ ಅಂತ ಪರಿಭಾವಿಸ್ತಿದ್ದೀವಿ. ಆದರೆ ಒಂದು ಕಥೆಯಲ್ಲಿ ಆರಂಭ ಮತ್ತು ಕೊನೆ ಅಂತ ಇರುವುದಿಲ್ಲ ಅನ್ನುವಂಥದ್ದನ್ನು ಅವ್ರಿಗೆ ಕಟ್ಟಿಕೊಡ್ತಾರೆ ಅನ್ನುವಂಥದ್ದು. ಇಡೀ ಕೃತಿ ಹೆಣ್ಣು ಮತ್ತು ಭೂಮಿ ಮೇಲೆ ಆಗ್ತಕ್ಕಂಥ ಒಂದು ಆಕ್ರಮಣವನ್ನು, ಅಧಿಕಾರ ದರ್ಪಣವನ್ನು ಮತ್ತು ಮನುಷ್ಯ ಸಂಬಂಧಗಳ ಮಧ್ಯೆ ಇರ್ತಕ್ಕಂಥ ಸಂಕೀರ್ಣತೆಯನ್ನು, ಅದು ಹೆಣ್ಣು ಗಂಡಿನ ಮಧ್ಯೆ ಇರ್ತಕ್ಕಂಥ ಸಂಕೀರ್ಣತೆ ಆಗ್ಬೋದು, ಮನುಷ್ಯನ ಒಳಗಡೆ ಇರ್ತಕ್ಕಂಥ ಸಂಕೀರ್ಣತೆ ಆಗ್ಬೋದು, ಅಥವಾ ಆಳು ಮತ್ತು ದೇಸಾಯಿ ಮಧ್ಯೆ ಸಂಕೀರ್ಣತೆ ಆಗ್ಬೋದು, ಬದುಕಿನ ಸಂಕೀರ್ಣತೆ ಆಗ್ಬೋದು. ಹೀಗೆ ಒಂದು ಬದುಕಿನ ಸಂಕೀರ್ಣತೆಯ ಶೋಧವನ್ನು ಈ ಕೃತಿ ಮಾಡೋಕ್ಕೆ ಹೋಗ್ತದೆ ಅನ್ನೋದನ್ನು ನಾವು ಭಾಳ ಮುಖ್ಯವಾಗಿ ಗಮನಿಸ್ಬೇಕನ್ನುವಂಥದ್ದು. ಕೃಷ್ಣೆ ಹರಿದಳು ಅದೊಂದು ರೂಪಕ, ಅಂದ್ರೆ ಆ ಹರಿಯುವಿಗೆ ಡ್ಯಾಮ್ ಕಟ್ಟಿದ್ರು ಕೂಡ ಕೊನೆ ಇಲ್ಲ ಅನ್ನುವಂಥದ್ದನ್ನು ಆ ಕೃತಿ ಭಾಳ ಚಂದ ಅದನ್ನು ಪ್ರತಿಪಾದಿಸುತ್ತೆ ಅನ್ನುವಂಥದ್ದು. ಕೃಷ್ಣೆ ಹರಿದಳ ಕಾದಂಬರಿ ಎಲ್ಲ ಶಕ್ತಿ, ಸಾಮರ್ಥ್ಯ, ಅವಕಾಶಗಳನ್ನು ಬಳಸಿಕೊಂಡು ಆತ್ಮಕಥೆಯ ಅಂಶಗಳನ್ನು ಒಳಗೊಂಡ ಕಲ್ಪನೆಯ ಮೂಲಕ ಜೀವನ ದರ್ಶನವನ್ನು ಮಾಡಿಸ್ತಕ್ಕಂಥ ಒಂದು ಅಪರೂಪದ ಕೃತಿ. ಅದನ್ನು ಕಾದಂಬರಿ ಅಂತ ಓದಬೇಕು, ಬದುಕಿನ ಸಂಕೀರ್ಣತೆ ಓದಬೇಕು, ಆತ್ಮಚರಿತ್ರೆ ಅಂತ ಓದಬೇಕು, ಜೀವನ ಚರಿತ್ರೆ ಅಂತ ಓದಬೇಕು. ಯಾಕಂದರೆ ಎಲ್ಲ ಪಾತ್ರಗಳು ಒಂದು ರೀತಿ ಸಣ್ಣ ಪರಿಚಯ ಬರ್ತಾವೆ. ಅಂದ್ರೆ ಈ ಸಣ್ಣ ಜೀವನ ಚರಿತ್ರೆಗಳ ಮೂಲಕ ಒಂದು ಗ್ರಾಮ ಬದುಕಿನ ಸಂಕೀರ್ಣತೆಯನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಅಂತ. ಈಗಾಗಲೇ ಅರವಿಂದ್ ಸರ್ ಗುರುಸಿ ಕಾದಂಬರಿ ಸಾಮಾನ್ಯ ನಮ್ಮಲ್ಲೆಲ್ಲ ಮಂಗಳದಿಂದ ಆರಂಭ ಆದರೆ ಇದು ಸಾವಿನಿಂದ ಆರಂಭ ಆಗುತ್ತೆ. ಒಂದು ಕೊಲೆ, ಮತ್ತೊಂದು ವಯೋಸಹಜ ಸಾವು. ಇಲ್ಲಿ ಬಿಡು ಸರ್. ಒಂದು ಕೊಲೆ ಮತ್ತೊಂದು ವಯೋಸಹಜ ಸಾವಿನ ಮೂಲಕ ಕಾದಂಬರಿ ಶುರುವಾಗ್ತದೆ. ಇದ್ರ ಜೊತೆಗೆ ಮನುಷ್ಯರ ಮಧ್ಯೆ ಇರ್ತಕ್ಕಂಥ ತಳುಕು ಬಳಕು, ಮನುಷ್ಯರ ಮಧ್ಯೆ ವಿಚಿತ್ರ ಸಂಬಂಧಗಳು, ಬೇರೆ ಬೇರೆ ಸಾಹಸ ಪ್ರಸಂಗಗಳು, ತಾಯ್ತನದ ಮಾನವೀಯ ಮೌಲ್ಯಗಳು, ಕೊಲೆ, ಹಾದರ, ದ್ವೇಷ, ರೋಷ, ಹೊಟ್ಟೆಕಿಚ್ಚು, ಪ್ರೀತಿ, ಪ್ರಣಯ, ಧೈರ್ಯ, ಸಾಹಸ, ಭಕ್ತಿ, ಏಕಾಂಗಿತನ, ಬದುಕಿನ ಸಾರ್ಥಕತೆ, ಬದುಕಿನ ವ್ಯರ್ಥತೆ, ಸನ್ಯಾಸ, ಶಿಕ್ಷಣ, ಸಮಾಜ ಸುಧಾರಣೆ,
ಅನಿರೀಕ್ಷಿತ. ಹೀಗೆ ಯಾಕೆ ಇವನ್ನೆಲ್ಲ ಪಟ್ಟಿ ಮಾಡ್ತೀನಿ ಅಂತಂದ್ರೆ ನಾನು ಸಂಕೀರ್ಣ ಅನ್ನೋ ಪದ ಬಳಸಿದ್ದು. ಬದುಕಿನ ಸಂಕೀರ್ಣ, ನಾವು ಸಣ್ಣ ಪುಟ್ಟ ಸಮಸ್ಯೆ ಆದ ತಕ್ಷಣ ತುಂಬ ಸಿಟ್ಟು ಬಂದ್ಬಿಡ್ತೀವಿ. ಆದರೆ ಈ ಇಡೀ ಕಾದಂಬರಿ ಬದುಕನ್ನು ಯಾವ ನೆಲೆಯಲ್ಲಿ ಅರ್ಥೈಸ್ಕೋಬೇಕಾಗುತ್ತೆ, ಯಾವ್ಯಾವ ನೆಲೆಯಲ್ಲಿ ನಾವು ನೋಡಬೇಕಾಗತ್ತೆ ಅನ್ನುವಂಥ ಒಂದು ಸೂಕ್ಷ್ಮತೆಯನ್ನು ಕಟ್ಟಿಕೊಡ್ತದೆ ಅನ್ನೋದನ್ನ ಇಲ್ಲಿ ನೋಡ್ಬೋದು ಅನ್ನುವಂಥದ್ದು. ಭಾಳ ಮುಖ್ಯವಾಗಿ ಆಗಾಗಲೇ ದಳವಾಯಿ ಅವರು ಹೇಳಿದ ಹಾಗೆ ವಾಡ್ಯದ ಸಂಸ್ಕೃತಿ ಬಗ್ಗೆ ನಮಗೊಂದು ಕಲ್ಪನೆ ಇದೆ, ಎಲ್ಲ ಸುಸಜ್ಜಿತವಾಗಿರ್ತೈತಿ, ಎಲ್ಲ ಸರಿ ಇರ್ತೈತಿ ಅನ್ನುವಂಥದ್ದು. ಆದ್ರೆ ಈ ವಾಡ್ಯದ ಸಂಸ್ಕೃತಿ ಒಳಗಡೆ ಏನೇನು ಸಂಕಟಗಳಿರ್ತಾವೆ, ಏನೇನು ಸಮಸ್ಯೆ, ಅದರಲ್ಲಿ ವಿಶೇಷವಾಗಿ ಅಲ್ಲಿನ ವಾಡ್ಯದ ಹೆಣ್ಮಕ್ಕಳಿಗೆ ಏನೇನು ಸಮಸ್ಯೆಗಳಿರ್ತಾವೆ ಅನ್ನೋದನ್ನು ಆ ಹೆಣ್ಣು ಪಾತ್ರಗಳ ಮೂಲಕ ಮಾತಾಡಿಸ್ತಾರೆ. ಉದಾಹರಣೆಗಾಗಿ ದೊಡ್ಡ ಗೌಡತಿ ಹೇಳ್ತಾಳೆ, ರುದ್ರಾಣಿ ಅಮ್ಮ ಹೇಳ್ತಾಳೆ, ಹೆಂಡತಿಗೆ ಬೈತಿರ್ತಾನೆ ಗಂಡ, ಗೌಡ ಬೈತಿರೋ ಸಂದರ್ಭದಲ್ಲಿ ಇಂದ್ರಾಣಿ ಅಮ್ಮನ ಬೈತಿರ್ತಾರೆ. ಬೈದಾಗ ಆಕಿ ಅಸಹಾಯಕವಾಗಿ ನಿಲ್ತಾಳೆ. ಆವಾಗ ಹಿರಿಯ ಗೌಡತಿ ರುದ್ರಾಣಿ ಹೇಳ್ತಾಳೆ, ಊರಿನ ಎಲ್ಲ ಸಮಸ್ಯೆಗಳಿಗೆ ಕಣ್ಣಾಗುವ ಎಲ್ಲರ ಬೇಕು ಬೇಡಿಕೆಗಳನ್ನು ಈಡೇರಿಸುವ ಈ ವಾಡ್ಯದ ಗೌಡ ವಾಡ್ಯದ ಹೆಂಗಸರನ್ನ ಮಾತ್ರ ನಿನಗೇನು ಬೇಕಂತ ಕೇಳಂಗಿಲ್ಲ. ಇದು ಭಾಳ ಗಮನಿಸ್ಬೇಕಾದಂಥದ್ದು. ಊರಿಗೆ ನ್ಯಾಯ ಕೊಡೋರು, ದಾನ ಮಾಡೋರು ಎಲ್ಲ ಹೇಳಂಥ ಗೌಡರು ಮನೆಯನ್ನು ತಮ್ಮ ಹೆಣ್ಮಕ್ಕಳಿಗೆ ಏನು ಬೇಕು, ಹೆಂಡತಿಗೆ ಏನು ಬೇಕು ಕೇಳಾರಂಥ ಒಂದು ವಾಡ್ಯದ ಯಾವ ಹಳಿ ಗಾಡಿನೂ ಇದುವರೆಗೆ ಕೇಳಿಲ್ಲ. ಊರು ಗೌಡಿ ಕೇಳಂತ ಹೇಳಿಲ್ಲ. ಅಂದರೆ ಇಡೀ ಪರಂಪರೆಯಲ್ಲಿ ಹೆಣ್ಣನ್ನು ನೋಡಿದಂಥ ದೃಷ್ಟಿಕೋನವನ್ನು ರುದ್ರಾಣಿ ಮಾತಾಡ್ತಾಳಂಥದ್ದು. ಈ ವಾಡ್ಯದ ಹಣೆ ಬರವೇ ಇಷ್ಟು, ಹೊರಗಿನಿಂದ ನೋಡಲು ದೊಡ್ಡದಾಗಿ ಕಾಣುವ ಇಲ್ಲಿನ ಒಳಗಿನ ಮರ್ಮವೇ ಬೇರೆ. ಇಂದ್ರಾಣಿ ಗೌಡಶಾನಿ ತಿಳ್ಕೋರಿ, ಈ ಗೌಡಿಕಿ ಮನ್ಯಾಗ ಹೆಂಗಸರ ಬಾಳ್ವೆ ನಾಯಿಕ್ಕಿಂತ ಕಡೆ. ದೊಡ್ಡ ಗೌಡಶಾನಿ ತನ್ನ ಅನುಭವನ ಹೇಳ್ತಕ್ಕಂಥದ್ದು. ಈ ವಾಡ್ಯದಾಗ ಹೆಂಗಸರ ಬಾಳೆ ನಾಯಿಗಿಂತ ಕಡೆ ಅನ್ನುವಂಥ ಮಾತನ್ನು ಆಕೆ ಹೇಳ್ತಾಳೆ. ಗಂಡ ಅನಿಸಿಕೊಂಡ ಊರು ಗೌಡ ಆಳು ಮಕ್ಕಳು ನೀಡಿದ ಊಟ ಮಾಡಿ, ಗೌಡಶಾನಿ ಅವ್ರದ್ದು ಊಟ ಆತಂತ ಕೇಳಿದ್ರೆ ಇನ್ನೂ ಆಗಿಲ್ರಿ ಅಂದ್ರೆ ಎಬ್ಬಿಸ್ಬೇಡ, ಮಲ್ಕೊಳ್ಳಿ, ಆಮೇಲೆ ಉಣಿಸು ಅಂತ ಹೇಳಿ ಹೊರಗೆ ಹೋಗ್ತಾನೆ. ಇದು ಒಂದು ಸಂಸಾರದ ಸಮಸ್ಯೆ. ಅಲ್ಲೇ ಕಾದಂಬರಿಯಲ್ಲಿ ಸಾಮಾನ್ಯ ಪಾತ್ರಗಳು ದಾಂಪತ್ಯ ಹೇಗಿರುತ್ತೆ ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ ಭಾಳ ಗುರುತಿಸ್ತಾರಂತ. ಅಂದರೆ ವಾಡ್ಯದ ಸಂಸ್ಕೃತಿಯಲ್ಲಿ ಸಂಸಾರ ಹೇಗಿರ್ತೈತಿ, ಆಳು ಮಕ್ಕಳ ಸಂಸ್ಕೃತಿಯಲ್ಲಿ ಸಂಸಾರ ಹೇಗಿರ್ತಾನೋ ಅಂತ ಪ್ರಸಂಗ ಬರ್ತೈತಿ. ಅಲ್ಲಿ ತಳವಾರ ನಿಂಗಪ್ಪನ ಒಂದು ಪಾತ್ರ ಬರ್ತೈತಿ. ಹಿರಿಯ ಗೌಡನ ತಲೆಮಾರಿನ ಸಮಕಾಲೀನ ಮನುಷ್ಯ ಅವನು. ನ್ಯಾಯ ಕೊಡೋ ಸಂದರ್ಭದಲ್ಲಿ ಹಿರಿಯ ಗೌಡ ತಳವಾರ ನಿಂಗಪ್ಪನ ಸಲಹೆ ಕೇಳ್ತಿರ್ತಾರೆ. ಇದು ನಾವು ಗಮನಿಸ್ಬೇಕು. ತಳವಾರ, ಯಾಕಂದ್ರೆ ಇಬ್ಬರು ವಾರಿಗಿರ್ತಾರೆ, ಇಬ್ಬರು ಕೂಡ ಶಾಲೆ ಕೇಳ್ತಿರ್ತಾರೆ. ಊರಾಗ ಏನಾರ ಸಮಸ್ಯೆ ಬಂದ್ರೆ ನಿಂಗಪ್ಪನ ಕೇಳ್ತಾರೆ, ನಿಂಗಪ್ಪ ಈ ಸಮಸ್ಯೆ ಹೆಂಗೆ ಮಾಡೋಣ ಅಂತ. ನಿಂಗಪ್ಪ ಸಲಹೆ ಕೊಡ್ತಾನೆ. ಕೊನೆಗೆ ಬರೋದೇನಂದ್ರೆ, ಅಲ್ರಿ ನಿಮ್ಮ ಆಳಿನ ಮಾತು ಕೇಳ್ತಿರಲ್ಲ ನೀವು ಗೌಡ್ರು, ನೀವು ನ್ಯಾಯ ಕೊಡ್ಬೇಕಂತಂದ್ರೆ ನ್ಯಾಯ ಯಾರು ಕೊಟ್ರೇನು ಊರು ನೆಮ್ಮದಿಯಾಗಿರೋದು ಭಾಳ ಮುಖ್ಯ. ನ್ಯಾಯ ಯಾರು ಕೊಡ್ತಾರೋದು ಮುಖ್ಯ ಅಲ್ಲ, ಊರು ನೆಮ್ಮದಿಯಾಗಿರೋದು ಭಾಳ ಮುಖ್ಯ. ಹಾಗಾಗಿ ನಿಂಗಪ್ಪ ಕೊಟ್ರೇನು ನಾನು ಕೊಟ್ರೇನು ನೀವು ಚಲೋ ಆಕೈತಿಲ್ಲ ನಿಮಗೆ ಅಂತ ಹಿರಿಗೌಡ ಹೇಳ್ತಕ್ಕಂಥ ಸಂದರ್ಭವನ್ನು ನಾವು ಗಮನಿಸ್ಬೇಕು ಅಂಥದ್ದು. ಹೀಗೆ ಒಂದು ಭಾಗದಲ್ಲಿ ವಾಡ್ಯ ಸಂಸ್ಕೃತಿ ಇದ್ದರೆ ಆ ತಳವಾರ ನಿಂಗಪ್ಪ ತನ್ನ ಡ್ಯೂಟಿಗೆ ಹೋಗ್ಬೇಕು. ಗೌಡ ಕರೆಯಾಗಿ ಕಳಿಸಿರ್ತಾರೆ, ಹೋಗಬೇಕು. ತನ್ನ ಸಂಬಂಧಪಟ್ಟ ಡ್ರೆಸ್ ಹಾಕ್ಕೊಂಡು ಕೋಲ್ ಹಿಡ್ಕೊಂಡು ಹೋಗ್ತಿರ್ತಾನೆ. ಅದ ಹೊತ್ತಿಗೆ ಹೆಂಡತಿ ಒಲಿ ಮ್ಯಾಗ ಹಂಚಿಟ್ಟಿರ್ತಾಳೆ. ಇವ ನಾವು ಗೌಡ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾನೆ. ಅವಾಗ ಹೆಂಡತಿ ಹೇಳ್ತಾಳೆ, ತಡಿ ನೀ ಹಸಿ ತಡಿಯಾವಲ್ಲ, ನೀನು ಹಸಿವು ತಡಿಯಾವಲ್ಲ, ಹಂಚಿಟ್ಟಿನಿ, 2 ಬಿಸಿ ರೊಟ್ಟಿ ಮಾಡಿಕೊಡ್ತೀನಿ, ತಿಂದು ಹೋಗಂತ. ಅವಾಗ ಬೇಡ ನನಗೆ ಅವಸರ ಆಗೈತಿ, ಗೌಡ್ರ ಕರಿಯಾಕತ್ತಾನೆ. ಗೌಡಂದೇನು ಹಾಳಾಗಿ ಹೋಗೋದಲ್ಲ, 10 ಮಿನಿಟ್ ತಡಾಗಿ ಹೋದ್ರೆ ನೀನು ಹಸಿವು ತಡ್ಕೊಳಂಗಿಲ್ಲ. ನೋಡ್ರಿ, ಹೆಂಡತಿ ಗಂಡನ ಹೇಳ್ತಕ್ಕಂಥದ್ದು, ನಿನಗೆ ಹಸಿವು ತಡ್ಕೊಳಕ್ಕಾಗಲ್ಲ, ನಿನ್ನ ಹೊಟ್ಟೆ ಏನಂತ ನನಗೆ ಗೊತ್ತೈತಿ, ಬಾ 2 ಬಿಸಿ ರೊಟ್ಟಿ ಮಾಡಿ ಹಾಕ್ತೀನಿ, ಊಟ ಮಾಡಿ ಹೋಗಂತ. ಇಲ್ಲಿ ಹೆಂಡತಿ ಗಂಡಗೆ ಚಂದದಿಂದ ಅವನ್ನ ಹೊಟ್ಟಿನೆತ್ತಿ ನೋಡಿ ಕಳಿಸಿದ್ರೆ, ಗೌಡ ಪಾತ್ರಗಳು ಆಳು ಮಕ್ಕಳ ಕಡೆಯಿಂದ ಊಟ ಇಸ್ಕೊಂಡು ಗೌಡಶಾನಿ ಹೇಗಿದ್ದಾಳೆ, ಸತ್ತಿದ್ದಾಳೋ ಬದುಕಿದ್ದಾಳೋ ಉಂಡಾಳೋ ತಿಂದಾಳೋ ಅಂತ ಸಣ್ಣ ಮನುಷ್ಯ ಕಾಳಜಿ ಕೂಡ ಮಾಡಿದಂಥ ಒಂದು ಸಂದರ್ಭಗಳನ್ನು ಭಾಳ ಸೂಕ್ಷ್ಮವಾಗಿ ಭಾಳ ಲೋಕಾಪುರುಷರು ಇಲ್ಲಿ ತಂದು ಕೊಡ್ತಾರೆ ಅನ್ನುವಂಥದ್ದು. ಇನ್ನು ಜಾತಿ ಪ್ರಶ್ನೆಗಳು ಭಾಳ ಮುಖ್ಯವಾಗಿ ಭಾಳ ಸೂಕ್ಷ್ಮವಾಗಿ ತಗೊಂಬರ್ತಾರೆ ಅನ್ನುವಂಥದ್ದು. ಅಲ್ಲಿ ಸೂಲಗಿತ್ತಿ ಗೌರವನ ಪಾತ್ರ ಬರ್ತದೆ. ಸೂಲಗಿತ್ತಿ ಗೌರವನ ಪಾತ್ರ ಬಂದಾಗ ಯಾರಿಗಾದರೂ ಹೆರಿಗೆ ಬೇನ್ ಬಂದಾಗ ಅವರು ಅಡುಗೆ ಮನೆಗೆ ಹೋಗಲಿ, ದೇವ್ರ ಕೋಣೆಯಾಗಿ ಹೋಗಲಿ, ಎಲ್ಲೆಲ್ಲ ಹೋಗಲಿ, ಆ ಸೂಲಗಿತ್ತಿ ಗೌರವ ಪ್ರವೇಶ. ಆಕೆ ಹರಿಜನರವಳು. ಹೆರಿಗೆ ನೋವಿದ್ದಾಗ ಬಾಣಂತಿತ್ತು, ಎಲ್ಲಿ ಹೆರಿಗೆ ನೋವು ಇರ್ತದೆ, ಅಡುಗೆ ಮನೆಗೆ ಆಗ್ಬೋದು, ದೇವ್ರ ಮನೆಗೆ ಆಗ್ಬೋದು, ಅಲ್ಲಿ ಯಾವುದೋ ಮಡಿ ಹುಡುಗಿಲ್ಲ. ಅಂದರೆ ಆ ಸಂದರ್ಭದಲ್ಲಿ ಆದ್ರೆ ಸಾಕು. ಆದರೆ ಹೆರಿಗೆ ಆದಮೇಲೆ ಆಕೆ ಬೇಕಾಗಿಲ್ಲ. ಆಕೆ ಕೇಳ್ತಾಳೆ,
ಈ ಊರಾನ ಅರ್ಧದಷ್ಟು ಕೂಸುಗಳನ್ನು ನಾನಾ ಹಿರಿದೀನಿ, ಅವಾಗ ಜಾತಿ ಬರಲಿಲ್ಲ, ಈಗ ಯಾಕೆ ಜಾತಿ ಅಂತ ಕೇಳ್ತಾರೆ. ಅಂದ್ರೆ ಇದು ಏನು ಹಾಕ್ಬಿಟ್ಟು ನಮ್ಮಲ್ಲಿ ಕಲೆಯ ಮೂಲಕ, ಕೌಶಲ್ಯದ ಮೂಲಕ, ಜ್ಞಾನದ ಮೂಲಕ ಕೆಳವರ್ಗಗಳು ಗೌಡನ ಮನೆ ದೇವ್ರ ಕೊನೆ ಹೋಗುವವರೆಗೂ ಕೂಡ ಒಂದು ಅವಕಾಶವನ್ನು ಪಡೆದು ತಮ್ಮ ಜ್ಞಾನದಿಂದ, ಸಾಂಪ್ರದಾಯಿಕ ಜ್ಞಾನಗಳಿಂದ, ತಮ್ಮ ಸಾಂಪ್ರದಾಯಿಕ ಕಲೆಗಳಿಂದ ಇದನ್ನು ಗಮನಿಸಬೇಕು. ನಾವು ಹೇಳ್ತೀವಿ, ಯಶೋಧರ ಚರಿತ್ರೆ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ಹೇಳ್ತೀವಿ, ಮಾವುತನ ಧ್ವನಿ ಕೇಳಿ ಯಶೋಧರೆ ಹೋದಳು ಅನ್ನುವಂಥದ್ದು. ನಾವು ವ್ಯಾಖ್ಯಾನ ಮಾಡಬೇಕಾಗಿದ್ದು, ಹಂಗಾರೆ ಅಂತಃಪುರ ಎಷ್ಟು ಹತ್ತಿರ ಇರಬೇಕು, ಆನೆ ಮಾವುತಿಗೆ ಕೇಳಿಸುವಷ್ಟು ಹಾಡು ಕೇಳಬೇಕಾದ್ರೆ ಅಂತಃಪುರ ಎಷ್ಟು ಹತ್ತಿರ ಇರಬೇಕು. ಅವ ಹಾಡು ಯಶೋಧರ ಕೇಳಿಸ್ತಪ್ಪ ಅಂತಂದ್ರೆ ಅಲ್ಲಿವರೆಗೆ ನಮ್ಮ ದುಡಿಯುವ ವರ್ಗಗಳ ಕೆಳವರ್ಗಗಳ ಪ್ರವೇಶ ಇತ್ತು ಅನ್ನೋದು ಕೂಡ ನಾವು ಯೋಚಿಸಬೇಕಾದಂಥ ಪ್ರಸಂಗ. ಹಾಗಾಗಿ ಬ್ಯಾಸಿಗೆ ಬಂದ ಸಂದರ್ಭದಲ್ಲಿ ಮಡಿ ಮೇಲಿಗೆ ಇರಲ್ಲ, ಅದರ ಉಳು ಸಂದರ್ಭದಲ್ಲಿ ಮಡಿ ಮೇಲಿಗೆ ಇರ್ತಾಳೆ ಅಂತ ನೋಡಬೇಕು. ಆಕಿನ ಬಾಯಲ್ಲಿ ಮಾತುಕೊಳ್ದಾದ್ರೆ, ಈ ಊರಾಗಿನ ಅರ್ಧ ಹುಡುಗರ ಭೂಮಿ ಮೇಲೆ ಬರೋದಕ್ಕಿಂತ ಮೊದಲ ನನ್ನ ಅಂಗೈಯಾಗಿ ಬಂದಾರು, ಅವನ್ನ ನಾನಾ ಈ ಭೂಮಿ ಬಿಟ್ಟೀನಿ, ಈಗ ನಾ ಅವರಿಗೆ ಕೆಳಜಾತಿ ಯಾಕಂದ್ರೆ ಇದೇನು ಸೋಜಿಗ, ಈ ಕೂಸುಗಳಿಗೆಲ್ಲದ ಸೂತಕ ಈ ಗಂಟಿಗೆ ಆಕಿ ಕಾಶಿಗೆ ಹೋಗಿ ಒಂದು ಗಂಟಿ ತಂದಿರ್ತಾಳೆ, ಆ ಗಂಟಿನ ಕಲ್ಮೇಶ್ವರ ಗುಡಿಯಾಗಿ ಕಟ್ಟಬೇಕು. ನೀನು ಹರಿಜನರಾಗಿ ಅದಕ್ಕೆ ಕಟ್ಟಬೇಡ ಅಂತೇಳಿ. ಅದ್ರ ಮುಂದೆ ಆ ಗಂಟಿನ ಇಡೀ ಊರಿಗೆ ನ್ಯಾಯ ಕೊಡ್ತಕ್ಕಂಥ ಒಂದು ಪ್ರಸಂಗ ಬರ್ತದನ್ನು ನೋಡ್ಬೋದು. ಆಕೆ ಪ್ರತಿಭಟನೆಯಾಗಿ ಕಲ್ಮೇಶ್ವರ ಗುಡಿ ಪೌಳ್ಯಾಗ ಸಾಯುವವರೆಗೂ ಕೂಡ ತನ್ನ ವಾಸವನ್ನು ಮಾಡೋದನ್ನು ಕೂಡ ನೋಡ್ಬೋದು ಅನ್ನುವಂಥದ್ದು. ಮತ್ತೊಂದು ಪಾತ್ರ ಬರ್ತದೆ, ಇಡೀ ಊರನ್ನು ಕ್ರಿಯೇಟಿವ್ ಆಗಿರ್ತಕ್ಕಂಥ ಕೊರವರ ನಿಜಪ್ಪ. ಅವ ಸುತ್ತಿ ನುಡಿಸಿದ ಮೇಲೆ ಇಡೀ ಊರು ಆ್ಯಕ್ಟಿವ್ ಆಗ್ತಕ್ಕಂಥದ್ದು. ಅವ ಬಾರ್ಸಾಕೈತಿ ಅಂದರೆ ಬೆಳಕಾಯ್ತು ಅನ್ನುವಂಥ ಒಂದು ಸಂಕೇತ ಕೊಡ್ತಿದ್ರು. ಆ ಮಲಿಕ್ ಸಾಬನ ಗುಡಿ ಮುಂದೆ ಶಹನಾಯಿ ಬಾರಿಸೋ ಮೂಲಕ ತನ್ನ ಶತಮಾನದ ನೋವನ್ನು ನೋಡ್ರಿ, ಆ ರಾಗ ಹೆಂಗೆ ಕೇಳ್ತೈತಿ ಲೇಖಕರಿಗೆ ಅಂತಂದ್ರೆ, ನಿಜಪ್ಪ ತನ್ನ ಶತಮಾನದ ಅವಮಾನವನ್ನೆಲ್ಲ ಅಲ್ಲಿ ರಾಗ ಮಾಡಿ ಹಾಡುತ್ತಿದ್ದಾನೆ ಅನ್ನುವಾಗ ಅವನು ಬಾರಿಸ್ತಿದ್ದ, ಊದ್ತಿದ್ದ ಅನ್ನೋದನ್ನು ಕೊಡ್ತಾನುವಂಥದ್ದು. ಜೊತೆಗೆ ಗಾಂಧೀಜಿ ಪ್ರಭಾವ ಆಗುತ್ತೆ ಅಷ್ಟೊತ್ತಿಗೆ. ಆ ಗಾಂಧೀಜಿ ಪ್ರಭಾವದಿಂದಾಗಿ ಹರಿಜನ ಉದ್ಧಾರದ ಅನ್ನುವಂಥದ್ದು ಚರ್ಚೆಗಳು ಬರ್ತವೆ. ಬಂದಾಗ ತಳವಾರ ಶಾಸಪ್ಪ ಮತ್ತು ದೊಡ್ಡಗೌಡರು ಮಾತಾಡ್ಕೊತಾರೆ. ಏನು ಅಂತಂದ್ರೆ, ಒಂದು ಇಡೀ ಯಾವುದನ್ನು ಸಾಂಪ್ರದಾಯಿಕ ನ್ಯಾಯ ಸಿಸ್ಟಮ್ ಇತ್ತಲ್ಲ, ಆ ಸಿಸ್ಟಮ್ ಹೇಗೆ ಗಾಂಧಿವಾದದಿಂದ ಸಡಿಲಾಗ್ತೈತೆ ಅನ್ನೋದನ್ನು ಅವರಿಬ್ಬರು ಮಾತಾಡ್ತಾರಂತ. ಶಾಸಪ್ಪ ಕೂಡ ತಳವಾರ ನಿಂಗ ಇಬ್ಬರು ವಾರಿಗರು ಒಂದು ದಿವಸ ಕುತ್ಕೊಂಡು ಮಾತಾಡ್ತಿರ್ತಾರೆ ಅವರು. ನಿಂಗಪ್ಪ, ಗಾಂಧಿ ಸತ್ತ ಮೇಲೆ ಏನೇನಾಗುತ್ತೆ ಗ್ರಾಮ ಭಾರತದಲ್ಲಿ, ಈಗಾಗಲೇ ಅದನ್ನು ದಳವಾಯರು ಹೇಳಿದರು. ಅಂದರೆ ನಮ್ಮ ಸ್ವತಂತ್ರ ನಂತರ ಭಾರತದ ಗ್ರಾಮಗಳ ಚರಿತ್ರೆಗಳು ಏನೇನಾಗ್ತವೆ, ಗ್ರಾಮಗಳು ಏನೇನು ಅಲ್ಲೋಲ ಕಲ್ಲೋಲಗಳಾಗ್ತವೆ ಅನ್ನೋದನ್ನು ಹೇಳ್ತಾನೆ. ಗಾಂಧಿ ಸಾವಿನಿಂದ ನಿಂಗಪ್ಪ, ಇನ್ನು ಮೇಲೆ ಚೌಡ್ಯಾಗ ನಮ್ಮ ಕೆಲಸ ಏನಿಲ್ಲ ನೋಡಪ್ಪ, ಇನ್ನು ಏನಿದ್ರು ಕೋರ್ಟ್ ಕಚೇರಿ, ಪೊಲೀಸು, ಫಿರ್ಯಾದಿ ಇಂಥವು ನೋಡೋದು ಇನ್ನು ಮೇಲೆ ಈ ಪೊಲೀಸ್ ಪಾಟೀಲ್ ಕೆಲಸ. ಊರಿಗೆ ಬರ್ತಕ್ಕಂಥ ಪೊಲೀಸರಿಗೆ ಊಟಕ್ಕೆ ಹಾಕೋದು, ವಸತಿ ವ್ಯವಸ್ಥೆ ಮಾಡೋದು ನಮ್ಮ ಕೆಲಸ. ಅಂದ್ರೆ ಯಾವ ಗೌಡ ನ್ಯಾಯ ಸ್ಥಾನದಲ್ಲಿದ್ದೋ, ಗಾಂಧಿ ಸಾವಿನ ನಂತರ ಆ ಸಾಂಪ್ರದಾಯಿಕ ನ್ಯಾಯ ಪದ್ಧತಿ ಕುಸಿದು ಹೋಗಿ ಸರ್ಕಾರಗಳು ಬರ್ತಕ್ಕಂಥದ್ದು, ಪೊಲೀಸ್ ಇಲಾಖೆ ಊರೊಳಗೆ ಬರುವ ಮೂಲಕ ಸಮಸ್ಯೆಗಳನ್ನು, ಬಿಕ್ಕಟ್ಟನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಪೂರ್ವ ಪೀಠಿಕೆಯಾಗಿ ಇವೆರಡು ಮಾತುಗಳು ನಮಗೆ ಕಾರ್ತವನ್ನು ನೋಡ್ಬೋದು ಅನ್ನೋಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಈ ಇಡೀ ಕಾದಂಬರಿಯಲ್ಲಿ ಸ್ವಗತ ಬಹಳ, ಪ್ರತಿಯೊಂದು ಪಾತ್ರಗಳು ತನ್ನ ನೋವನ್ನು, ತನ್ನ ಸಂಘಟನ ತಾವೇ ಮಾತಾಡ್ತಿರ್ತಾವೆ. ಇದನ್ನು ಹಿಂದೆ ಪ್ರಜ್ಞಾ ಪ್ರವಾಹ ತಂತ್ರ ಅಂತ ಪದ ಬಳಸ್ತಿದ್ದೆವು ನಾವು, ಬೆಳಗ್ಗೆ ಅದು ಮಾತಾಡಿದ್ವಿ. ಅಂದರೆ ತನ್ನ ಸಮಸ್ಯೆನ ಪ್ರಕಟಪಡಿಸದೆ ತಾನೇ ಮಾತಾಡೋ ಮೂಲಕ ಒಂದು ತನ್ನ ನೋವನ್ನು ವ್ಯಕ್ತಪಡಿಸುವ, ತನ್ನ ಆಸೆಗಳನ್ನು ವ್ಯಕ್ತಪಡಿಸುವ, ತನ್ನ ಕನಸನ್ನು ವ್ಯಕ್ತಪಡಿಸುವಂಥ ಒಂದು ಭಾಳ ಅದ್ಭುತವಾದಂಥ ಪಾತ್ರಗಳಂತಂದ್ರೆ, ನಾವು ಎಷ್ಟೋ ಸಾರಿ ಹೆಣ್ಮಕ್ಳನ್ನ ಮಾತಾಡೋಕ್ಕೆ ಬಿಡಲ್ಲ, ಆದರೆ ತಾವೇ ಮನಸ್ಸಿನಲ್ಲಿ ಮಾತಾಡೋ ಮೂಲಕ ತಮ್ಮ ಸಂಕಟಗಳನ್ನು ಅಥವಾ ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನಲ್ಲಿ ನೋಡ್ಬೋದು ಅನ್ನುವಂಥದ್ದು. ಕಾದಂಬರಿಯ ಭಾಳ ದೊಡ್ಡ ಪ್ರಶ್ನೆಯೇ ಬದುಕಿನ ಅರ್ಥ ಯಾವುದು, ಇದನ್ನು ಹುಡುಕಾಕಿಸ್ತಾರೆ. ದೊಡ್ಡ ಪ್ರಶ್ನೆ ಬದುಕಿನ ಅರ್ಥ ಯಾವುದು? ಆಸ್ತಿಯೇ, ಅಂತಸ್ತೆ, ಅಧಿಕಾರೇ, ಉದಾರವೇ, ಪ್ರೀತಿ ಪ್ರೇಮವೇ, ಆದರವೇ, ಅಂತರ್ಜಾತಿ ಸಂಬಂಧಗಳೇ, ಭಕ್ತಿಯೇ, ಅನುಭವವೇ, ದೇವರೇ, ದುಡಿಮೆಯೋ, ಸನ್ಯಾಸವೋ, ವೈರಾಗ್ಯವೋ, ಯಾವುದರಿಂದ ಜೀವನಕ್ಕೊಂದು ಅರ್ಥ ಸಿಗ್ತದೆ ನೋಡಿ. ಎಲ್ಲ ಪಾತ್ರಗಳು ಸರ್ ಎಷ್ಟು ಪಾತ್ರಗಳು ಅಂತ ಕೇಳಿದ್ರು, ಪ್ರತಿಯೊಂದು ಪಾತ್ರಗಳು ಹುಡುಕೋದು ತನ್ನ ಜೀವನದ ಅರ್ಥವನ್ನು. ಬದುಕಿನ ಅರ್ಥ ಯಾವುದು, ಬದುಕಿನ ಸಾರ್ಥಕತೆ ಯಾವುದು, ಬದುಕಿನ ಪರಿಪೂರ್ಣತೆ ಯಾವುದನ್ನು ಹುಡುಕಾಟದೇ ಭಾಳ ಇಡೀ ಕಾದಂಬರಿಯ ಬಹಳ ದೊಡ್ಡ ಒಂದು, ಅದನ್ನು ಸಂಕಟ ಅಂತ ಕರಿತೀವಿ, ಅದು ಹುಡುಕಾಟ, ಶೋಧ, ತನ್ನನ್ನು ತಾನೇ ಶೋಧಿಸ್ತಕ್ಕಂಥ ಒಂದು ಕೆಲಸವನ್ನು ಕಾದಂಬರಿ ಮಾಡ್ತದೆ ಅನ್ನುವಂಥದ್ದು. ಕಾದಂಬರಿ ನೇಯ್ಗೆಯಲ್ಲಿ ಅದನ್ನು ದಳವಾಯವರು ಕೂಡ ಸೂಚಿಸಿದರು.
ಅಮುಖ್ಯ ಅನ್ನುವ ಪಾತ್ರಗಳು ಭಾಳ ಪ್ರಮುಖ ಪಾತ್ರ ವಹಿಸ್ತವೆ. ಹೇಗೆ ಹಿಂದೆ ನಾವು ಗ್ವಾಡಿ ಕಟ್ಟೋ ಸಂದರ್ಭದಲ್ಲಿ ಈ ಚೀಪ್ ಗಲ್ ಅಂತ ಹಿಡಿತಿದ್ದೀವಿ, ದೊಡ್ಡ ಕಲ್ಲು ನಿಂದಿರ್ಬೇಕಾದ್ರೆ ಸಣ್ಣ ಸಣ್ಣ ಚೀಪ್ ಗಲ್ ಅಂತ ಹಿಡಿದಿದ್ದು. ಹಾಗಾಗಿ ಈ ಇಡೀ ಕಥಾ ಹಂದರಕ್ಕೆ, ಇಡೀ ಕಥಾ ದೊಡ್ಡ ಪಾತ್ರಗಳ ನಿರ್ಮಿತಿಗೆ ಈ ಸಣ್ಣ ಸಣ್ಣ ಪಾತ್ರಗಳು ಚೀಪ್ ಗಲ್ಲಿನ ಹಾಗೆ ಆ ಗ್ವಾಡಿನ ಗಟ್ಟಿಗೊಳಿಸೋ ಕೆಲಸವನ್ನು ಮಾಡ್ತಾ ಅನ್ನೋದನ್ನು ಇಲ್ಲಿ ನೋಡ್ಬೋದು ಅನ್ನುವಂಥದ್ದು. ಮಾದೇವಿ, ಬಡಿಗ್ಯಾರ ಮುದುಕಿ ಹೊರಕಡೆಗೆ ಬರ್ತಕ್ಕಂಥ ಸಂದರ್ಭಗಳು, ಸಾಬಿ, ದೇವೀರಪ್ಪ, ಬಸಪ್ಪ, ಮೂಕ, ಹುಚ್ಚಯ್ಯ, ರೇಣುಕ, ಹಿಟ್ಟು ಬೇಡುವ ಜಂಗಮರು, ಗಡ್ಡದ ಮುಲ್ಲ, ಅವಧೂತ, ಚಂದ್ರಭಾಗ, ಅಲಕ, ಬಾವಾ ಮಕ್ಮೂಲ್ ಸಾಬ, ಕುಲಸುಮ, ಇಂಥ ಅನೇಕ ಪಾತ್ರಗಳು ಬರ್ತವೆ. ಆ ಪಾತ್ರಗಳು ಹೊರಗಡೆ ಬಂದಾಗ ಒಂದೊಂದು ಅನಾಹುತವನ್ನು ತಪ್ಪಿಸ್ತವೆ. ಇಲ್ಲಿ ಭಾಳ ಮುಖ್ಯ, ಇಡೀ ಕಾದಂಬರಿಯಲ್ಲಿ ಈ ಹೊರಕಡೆಗೆ ಪ್ರಸಂಗ ಬರ್ತದೆ, ತಿಪ್ಪಿಗಳ ಪ್ರಸಂಗ ಬರ್ತದೆ, ಮತ್ತು ಸಣ್ಣ ಸಣ್ಣ ಓಣಿಗಳ ಪ್ರಸಂಗ ಬರ್ತವೆ. ಆ ಓಣಿಗಳು, ತಿಪ್ಪಿಗಳು, ಈ ಹೊರಕಡಿ ಪ್ರಸಂಗಗಳು ಒಂದೊಂದು ಸಲ ಓದ್ಲಿಕ್ಕೆ ವಲ್ಗರ್ ಅನಿಸ್ತು. ಆದ್ರೆ ಆ ಪ್ರಸಂಗಗಳನ್ನು ಭಾಳ ಉದ್ದಾಮ ಸೃಷ್ಟಿ ಮಾಡಿ ಆಗುವಂಥ ಅನಾಹುತಗಳನ್ನು ತಪ್ಪಿಸ್ಲಿಕ್ಕೆ ನೋಡ್ತಿರ್ತಾರೆ. ಉದಾಹರಣೆಗೆ ಗಿರಿಯವ ರಾತ್ರಿ ಬೆಳಕಾಗಿದೆ ಅಂತ ಭ್ರಮಿಸಿ 12 ಗಂಟೆಗೆ ಹೋಗ್ತಿರ್ತಾವೆ. ಹೋದಾಗ ಒಬ್ಬ ಮುದುಕ ಬರ್ತಾನಲ್ಲಿ. ಭಾಳ ಮುಖ್ಯವಾಗಿ ಎಲ್ಲ ಜಾತಿ ಜನಾಂಗಗಳ ಪಾತ್ರಗಳನ್ನು ತೊಗೊಂಡ್ಬರ್ತಾರೆ. ಬಂದು ಅವ್ನು ಹೇಳ್ತಾನೆ, ಹೋಗಬೇಡ ಇನ್ನೂ ಕತ್ಲಾಗಿದ್ದಿ ಅಂತ ಹೇಳ್ತಾಳೆ. ಇಲ್ಲ ನಿಜಪ್ಪ ಸುತ್ತಿ ಓದಾಕತ್ತೆ ಅಂತ ಹೇಳ್ದ. ಇಲ್ಲ ಸುಳೆ ಮಗ ರಾತ್ರಿ ಬೆಳತನ ಕುಡ್ದಾನ, ಹಿಂಗೆ ಸಂಚಾನ ಓದಾಕತ್ತೇನೆ, ಇನ್ನೂ ಬೆಳಗ್ಗೆ ಅಂತ ಹೇಳ್ತಾಳೆ. ಕೊನೆಗೆ ಇಲ್ಲಪ್ಪ ಹಿಂಡು ಆಕಳೈತಿ, ಹೋಗಿ ಮೇವು ಹಾಕಿ ಬರ್ತೀನಿ ಅಂತ ಹೋಗ್ತಾಳೆ. ಅಷ್ಟೊತ್ತಿಗೆ ಆಗಬಾರ್ದು ಚಾತುರ ಆಕಿನ ಮೇಲೆ ನಡೀತೈತೆ ಅನ್ನುವಂಥದ್ದು. ಹೀಗೆ ಹಲವಾರು ಪ್ರಸಂಗಗಳನ್ನು ಸೃಷ್ಟಿ ಮಾಡುವ ಮೂಲಕ ಆ ಕತೆಗೆ ಒಂದು ಒಳ್ಳೆಯ ನೇಯ್ಗೆಯನ್ನು, ಹೇಗೆ ಹಲವು ಎಳೆಗಳ ಕೂಡಿ ಒಂದು ನೇಯ್ಗೆ ಬಟ್ಟೆ ಆಗುವ ಹಾಗೆ ಹಲವು ಎಳೆಗಳ ಮೂಲಕ, ಹಲವು ಸಂವೇದನೆಗಳ ಮೂಲಕ ಇಲ್ಲಿ ಒಂದು ಪಾತ್ರವನ್ನು, ಒಂದು ಕಾದಂಬರಿಯನ್ನು, ಒಂದು ಪ್ರಸಂಗವನ್ನು ಅವರು ಹೆಣೆಯುವುದನ್ನು ನಾವು ನೋಡ್ಬೋದು ಅನ್ನುವಂಥದ್ದು. ದಳವಾರಿ ನೆನಪಿಸ್ಕೊಂಡಾಗ ಗೌಡ ಕೊಡ್ತಕ್ಕಂಥದ್ದು ಇಲ್ಲ. ಇಲ್ಲಿ ಪರ್ಯಾಯ ಪಾತ್ರ ಮಾಲ್ಗಾರ ಅಪ್ಪನ ಪಾತ್ರ ಬರ್ತದೆ. ಮಾಲ್ಗಾರ ಅಪ್ಪಣ್ಣನ ಪಾತ್ರ ಅದು ಸುಮ್ಮನೆ ಇದ್ದುಕೊಂಡು, ಹಿನ್ನೆಲೆಯಾಗಿ ಇದ್ದುಕೊಂಡು ಊರಿಗೆಲ್ಲ ಉಪಕಾರ, ಸಾಲಿ ಕಲಿಯರಿಗೆ ರೊಕ್ಕ ಕೊಟ್ಟು ಮುಂದೆ ಕಲಿಸ್ತಾನೆ, ತಿಳುವಳಿಕೆ ಇಲ್ಲದ್ರೆ ತಿಳುವಳಿಕೆ ಹೇಳುವಂಥದ್ದು. ಯಾವ ವಾಡೆ, ಗೌಡ ಅಥವಾ ದೇಸಾಯಿ ಊರಿಗೆ ತಿಳುವಳಿಕೆ ಹೇಳಬೇಕಾಗಿತ್ತು, ಶಿಕ್ಷಣಕ್ಕೆ ಸಹಾಯ ಮಾಡಬೇಕಾಗಿತ್ತು, ಇನ್ನೇ ಸಮಸ್ಯೆ ಸಹಾಯ ಮಾಡೋದು, ಅದು ಹಿಂದೆ ಸರೋದು. ಮಾಲ್ಗಾರ ಅಪ್ಪಣ್ಣಂತವ ಕೊನೆಯವರೆಗೆ ಉಳಿದು ಮತ್ತೆ ಹೇಳಿದಾಗ ಒಂದು ಅಧ್ಯಾತ್ಮದತ್ತ ಊರನ್ನು ಮತ್ತೆ ಗಾಂಧಿ ತತ್ವದ ತೊಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡೋದನ್ನು ನಾವಿಲ್ಲಿ ಗಮನಿಸ್ಬೋದು ಅನ್ನುವಂಥದ್ದು. ಬಹಳ ಮುಖ್ಯ. ಇಡೀ ಕಾದಂಬರಿದ್ದಕ್ಕೂ ಅಧಿಕಾರ, ಜಗಳ, ಮದುವೆ, ಮಳೆ, ಹೊಳೆ, ಎರೆಬೀಡು, ಹುಳ, ಹುಪ್ಪಡಿ, ಹಕ್ಕಿ, ಪಕ್ಷಿ, ಗಿಡ, ಗಂಪಡಿ, ನಗು, ಅಳು, ಹೀಗೆ ಬದುಕಿನ ಎಲ್ಲ ಸಣ್ಣ ಸಣ್ಣ ವಿಚಾರಗಳನ್ನು ಅಲ್ಲಿ ತೊಗೊಂಬರ್ತಾರೆ. ನಿಮಗೆಲ್ಲ ಗೊತ್ತಿದೆ, ಮೊದಲ ಸಲ ಮಳೆ ಆದಾಗ ಅಥವಾ ಮಳೆ ಬಂದಾಗ ಎರೆಬೀಡಿನಾಗ ನೀರು ಹೊಕ್ಕಾಗ ಅಲ್ಲಿರ್ತಕ್ಕಂಥ ಜೇನು, ಸಣ್ಣ ಸಣ್ಣ ಹುಡುಗರು ತಪ್ಪಿಸ್ಕೊಳಕ್ಕೆ ಹೆಂಗೆ ಮಾಡ್ತಾವೆ, ಇದ್ದಂಥ ಹತ್ರ ಗಿಡಗಳು ಹೆಂಗೆ ಇರ್ತಾವೆ ಅನ್ನೋದನ್ನು ಭಾಳ ಮಾರ್ಮಿಕವಾಗಿ ಇಲ್ಲಿ ಕಟ್ಟಿಕೊಟ್ಟದನ್ನು ನಾವು ನೋಡ್ಬೋದು ಅನ್ನುವಂಥದ್ದು. ಕಾದಂಬರಿಯ ಮತ್ತೊಂದು ಆಯಾಮ, ಪ್ರತಿಯೊಬ್ಬರು ತನ್ನ ಅಸಹಾಯಕತೆ ಒಳಗಡೆ ದೇವರಿದ್ದಾನೆ, ನೋಡಿಕೊಳ್ಳುತ್ತಾನೆ. ಇದೊಂದು ಭಾಳ ದೊಡ್ಡ ಫಿಲಾಸಫಿ ಗ್ರಾಮಾಂತರ ಪ್ರದೇಶದಲ್ಲಿ. ನಾವು ಇವತ್ತು ಸಣ್ಣ ಪುಟ್ಟ ಆಗಿಬಿಟ್ರೆ ತಲೆ ಕೆಡ್ಕೊಂಡು ಟೆನ್ಷನ್ ಮಾಡಿಕೊಂಡು BP ಶುಗರ್ ಬಂದುಬಿಡ್ತದೆ. ಬದುಕಿನ ಸರಳ ಸತ್ಯ, ದೇವರಿದ್ದಾನೆ ಬಿಡು ನೋಡಿ. ಇಲ್ಲ ಎಲ್ಲ ಹಿಂದೆ ಹಳ್ಳಿಯಾಗೆಲ್ಲ ಹೇಳ್ತಿದ್ರು, ನಮ್ಮ ಅಜ್ಜಿ ಕೂಡ ಹೇಳ್ತಿದ್ರು, ಯಾರೇನು ಮಾಡ್ತಾರೆ ಬಿಡು ನೋಡಿದ್ರೆ ಇದ್ದಂಗೆ ಆಕೈತಿ. ಅಂದ್ರೆ ಬದುಕನ್ನು ಇದ್ದ ಹಾಗೆ ತೊಗೊಂಡು ಹೋಗುವಂಥ ಒಂದು ತಾತ್ವಿಕತೆ, ಒಂದು ಫಿಲಾಸಫಿ ಇದೆಯಲ್ಲ, ಆ ಫಿಲಾಸಫಿ ಗ್ರಾಮಾಂತರ ಪ್ರದೇಶದಲ್ಲಿ ಹೆಂಗೆ ಸಾಧ್ಯ ಆಗುತ್ತೆ, ಅದು ಸಾಧ್ಯವಾಗೋದ್ರಿಂದ ಅವರು ಸಮಸ್ಯೆಗಳನ್ನು ಹೇಗೆ ಕಡಿಮೆ ಮಾಡ್ತವೆ, ಅವ ಕಡೆ ಮುಖ ಮಾಡದಿರೋದ್ರಿಂದ ನಾವು ಹೇಗೆ ಸಮಸ್ಯೆಗಳನ್ನು ಮೈಮೇಲೆ ಹೇಳ್ಕೊತೀವಿ ಅನ್ನೋದನ್ನು ಭಾಳ ಮಾರ್ಮಿಕವಾಗಿ ಅಲ್ಲಿ ಚಿತ್ರಿಸೋದನ್ನು ನೋಡ್ಬೋದು ಅನ್ನೋಂಥದ್ದು. ಕಲ್ಮೇಶ್ವರ ಅದಾನ, ಎಲ್ಲ ನೋಡ್ಕೊತಾನ, ನೀವು ನಿಶ್ಚಿತ ಇರಿ, ಎಲ್ಲ ಸರಿ ಹೋಗುತ್ತೆ. ಹೀಗೆ ಒಂದು ಬದುಕಿನ ಫಿಲಾಸಫಿಯನ್ನು, ಸತ್ಯವನ್ನು ಅಥವಾ ಸಮಸ್ಯೆಗಳನ್ನು ಸರಳವಾಗಿ ಗ್ರಹಿಸುವ ಮೂಲಕ ಅವುಗಳನ್ನು ಸಂಕೀರ್ಣ ಮಾಡಕ್ಕೆ ಬದುಕುವಂಥ ಒಂದು ವಿಶೇಷವಾದ ಸಂಗತಿಯನ್ನು ಅವರು ನಮ್ಮ ಗಮನಕ್ಕೆ ತೊಗೊಂಬರುವಂಥದ್ದು. ಆಮೇಲೆ ಈ ಕಾದಂಬರಿಯಲ್ಲಿ ದಿಗ್ಭ್ರಮೆ ಆಗುವಷ್ಟು ವಿವರಗಳು, ಮನುಷ್ಯ ಅನುಭವಗಳು ಬಂದು ಬೀಳೋದನ್ನು ನಾವು ಗಮನಿಸ್ತೇವೆ ಅನ್ನುವಂಥದ್ದು. ಮತ್ತು ಇಲ್ಲಿ ಒಂದೊಂದು ಪಾತ್ರಗಳು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿ ವರ್ತಿಸ್ತಕ್ಕಂಥದ್ದು. ಈ ಉದಾಹರಣೆಗಾಗಿ ಸುಂದರನ ಪಾತ್ರ ತಗೊಂಡಾಗ ಮಗಳಾಗಿ, ತಂಗಿಯಾಗಿ, ಅತ್ತಿಗೆಯಾಗಿ, ಹೆಂಡತಿಯಾಗಿ, ತಾಯಿಯಾಗಿ, ವ್ಯಾಪಾರಿಯಾಗಿ, ಪ್ರೇಯಸಿಯಾಗಿ, ಹುಚ್ಚುಮಲ್ಲಿಯಾಗಿ, ಸನ್ಯಾಸಿ, ನೋಡಿ ಒಂದು ಪಾತ್ರ ಇಷ್ಟೊಂದು ರೂಪಾಂತರಗಳನ್ನು ಪಡ್ಕೊಳ್ತದೆ. ಈ ರೂಪಾಂತರ ಕೊಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ಪ್ರತಿ ಪಾತ್ರವನ್ನು ಸಂಘರ್ಷ ಮತ್ತು ಸಮನ್ವಯದ ಮೂಲಕ ತೊಗೊಂಡು ಹೋಗ್ತಕ್ಕಂಥದ್ದು. ನಾನು ಈ ಮಾದರಿಯನ್ನು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಕಾದಂಬರಿಗಳ ಬರಹಗಳಲ್ಲಿ ಕಾಣ್ತೇನೆ ಅಂಥದ್ದು. ನಾನು ಎಷ್ಟೋ ಸಲ ಹೇಳ್ತಿದ್ದೀನಿ, ಕಂಬಾರನ್ನು ಕಾಪಿ ಮಾಡ್ತೀರಿ ನೀವು ಅಂತೇಳಿ ತಮಾಷೆಗೆ ಹೇಳ್ತಿರ್ತೀನಿ. ಹಾಗಂಗೆ ಬದುಕಿನ ಭಾಳಷ್ಟು ಸಂಗತಿಗಳನ್ನು, ಸಂಕೀರ್ಣತೆಯನ್ನು ಕಂಬಾರ್ ತಮ್ಮ ಕಾದಂಬರಿ ತರೋದನ್ನು ನಾವು ನೋಡ್ತೇವೆ ಅಂಥದ್ದು.
ಈ ಕಾದಂಬರಿಯಲ್ಲಿ ಅಮೂರ್ತ ಎನ್ನುವಂಥದ್ದಿಲ್ಲ, ಎಲ್ಲ ನೇರ ಇರುವುದನ್ನು ನಾವು ನೋಡ್ಬೋದು ಅನ್ನೋಂಥದ್ದು. ಅವ್ರು ಒಂದು ಕಡೆ ಬರೀತಾರೆ, ನಿಂಗಪ್ಪ ನ್ಯಾಮವ್ವನ ಭೇಟಿ ಮಾಡ್ತಕ್ಕಂಥ ಪ್ರಸಾದ ದೊಡ್ಡ ಗೌಡನ ಮದುವೆ ಸಂದರ್ಭದಲ್ಲಿ ಮಾಡ್ತಿರ್ತಾನೆ ಅವನ್ನೆಲ್ಲ. ಆವಾಗ ನ್ಯಾಮವ್ವ ಕಣ್ಣಿಗೆ ಬೀಳ್ತಾನೆ. ಮೊದಲ ಭೇಟಿಯಲ್ಲಿ ಇಬ್ಬರು ಕಣ್ಣು ಮಿಲಾಯಿಸಾಗಿ ಒಪ್ಪುಗೊಳ್ತಾರೆ. ಒಂದು ಅವ್ರ ಇಬ್ಬರು ಭೇಟಿಯನ್ನು ಅಂದರೆ ಹೊಳೆಯ ರಭಸವನ್ನು ಮತ್ತು ಕೆರೆಯ ರಭಸವನ್ನು ಎಷ್ಟು ಚೆಂದ ಬಂಧಿಸ್ತಾರೆ ಅವರು. ನಿಂಗಪ್ಪ ನ್ಯಾಮವ್ವನ ಭೇಟಿಯಲ್ಲಿ ಅವಳದು ಕೆರೆ ಬಾವಿ ಇದ್ದ ಊರು, ಮನಸ್ಸು ನಿಶ್ಚಲ. ಇವನಾದರೂ ಹರಿವ ಹೊಳೆ ಕೃಷ್ಣೆಯ ಪಾದದಲ್ಲಿ ಹುಟ್ಟಿದವ, ವೇಗ ಹೆಚ್ಚು. ಇವ ಬೇಗ ಆಕಿನ ಮಾತಾಡಿಸ್ಬೇಕು, ನಾನು ನಿನ್ನ ಮೇಲೆ ಮನಸ್ಸಾಗಿದೆ ಅಂತ ಹೇಳಬೇಕು. ಆಕೆ ಆದಷ್ಟು ಸಂಕೋಚದಿಂದ ಹಿಂಸಿರ್ತಕ್ಕಂಥದ್ದು. ಅಂದರೆ ಕೆರೆ ಬಾವಿ ಇರ್ತಕ್ಕಂಥ ಊರಿನ ಮನಸ್ಥಿತಿಗೂ ಮತ್ತು ಹರಿಯುವ ನದಿ ಇರ್ತಕ್ಕಂಥ ಹೊಳೆ ಇರ್ತಕ್ಕಂಥ ಮನಸ್ಥಿತಿಗೆ ಇರ್ತಕ್ಕಂಥ ಒಂದು ವ್ಯತ್ಯಾಸವನ್ನು ಭಾಳ ಸೂಕ್ಷ್ಮವಾಗಿ ಅವರು ಕಟ್ಟಿಕೊಡ್ತಾರೆ ಅಂತ ನೋಡ್ಬೋದು ಅನ್ನುವಂಥದ್ದು. ಹೀಗೆ ಭಾಳ ಮುಖ್ಯ. ಕೊನೆಯದಾಗಿ ಈ ಸುಂದರ ಪಾತ್ರದ ಒಂದು ಸಣ್ಣ ಭಾಗವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಅನ್ನುವಂಥದ್ದು. ಸುಂದರ ಪಾತ್ರ ಮದುವೆಯಾಗಿಯೂ ಕೂಡ ವಿವಾಹೇತರ ಸಂಬಂಧಗಳನ್ನು ಆಶೆ ಪಡ್ತಕ್ಕಂಥ ಒಂದು ಪಾತ್ರ. ನಾವು ಇದನ್ನು ಏನು ಮಾಡ್ತೀವಿ ಅಂದರೆ ಬರೀ ಪ್ಯೂರಿಟಿ ನೆಲೆಯಲ್ಲಿ ಅಥವಾ ನೈತಿಕತೆ ನೆಲೆಯಲ್ಲಿ ಮಾತ್ರ ನಾವು ಅದನ್ನು ಚರ್ಚೆ ಮಾಡ್ತೀವಿ. ಆದರೆ ಭಾಳ ವಿಶೇಷವಾಗಿ ನಾವು ಗಮನಿಸೋದಂದ್ರೆ ಸುಂದರ ಸಿದ್ದರಾಮನ ಲಿಂಗ ಭಿನ್ನತೆಯಲ್ಲಿ ಸ್ತ್ರೀ ಜೀವ ಆಶಿಸುವ ಸಹಜ ಒಲವು ಅವಳ ಆಂತರ್ಯದ ಹಸಿವು. ಇದು ಇನ್ನೊಂದರಿಂದ ವ್ಯಕ್ತವಾಗದ ಮರುಕ ಹಾಗೂ ಮಮಕಾರ ಮೀರಿದ್ದು, ಶೋಷಣಾ ರಹಿತವಾದದ್ದು, ಬಂಧನಕ್ಕೆ ಒಳಗಾಗದ್ದು. ತನ್ನ ದೇಹ ಮತ್ತು ಮನಸ್ಸು ಆಶಿಸುವ ಪ್ರೀತಿ, ಅದನ್ನು ಪಡೆಯುವ ಭಾಗ್ಯ ಈ ನೆಲದ ಸುಖ ಅನ್ನುವಂಥ. ಯಾವುದನ್ನು ನಾವು ಸಾಮಾಜಿಕವಾಗಿ ಅಥವಾ ವೈವಾಹಿಕ ಸಂಬಂಧದಲ್ಲಿ ಸಮಸ್ಯೆ ಅಂತ ಹೇಳ್ತೀವೋ, ಹಾಗಾಗಿ ಅದು ಆ ಹೆಣ್ಣಿನ ಮನಸ್ಸಿನ ಸ್ವಚ್ಛಂದತೆಯ ಪ್ರತೀಕವಾಗಿ, ಅವಳ ಮನಸ್ಸಿನ ಆಸೆಯ ಪ್ರತೀಕವಾಗಿ ಇಡೀ ಪಾತ್ರವನ್ನು ಅವರು ಚಿತ್ರಿಸ್ತಾರೆ ಅಂತ ಗಮನಿಸಬೇಕು ಅನ್ನೋಂಥದ್ದು. ಮಾನವ ಚಾರಿತ್ರದಲ್ಲಿ ಎಷ್ಟೋ ಪ್ರಳಯವಾಗಿದೆ. ಸ್ತ್ರೀಯ ಪ್ರೇಮ, ಪುರುಷ ಭಾಗ್ಯ ಕಾದು ಮಾಗಿದೆ. ಬೇಂದ್ರೆ ಪದ್ಯ ಹೇಳ್ತಾರೆ ಇವರು. ಬೇಂದ್ರೆ ಒಂದು ಪದ್ಯ, ಅದು ಗಂಗಾವತರ ಒಂದು ಸಾಲದು. ಏನಂದರೆ, ಮಾನವ ಚಾರಿತ್ರದಲ್ಲಿ ಎಷ್ಟೋ ಪ್ರಳಯವಾಗಿದೆ, ಸ್ತ್ರೀಯ ಪ್ರೇಮ ಪುರುಷ ಭಾಗ್ಯ ಕಾದು ಮಾಗಿದೆ. ಭಾಳ ಸಾಂಕೇತಿಕವಾಗಿ ಹೆಣ್ಣು ಗಂಡಿನ ಸಂಬಂಧವನ್ನು, ಸ್ವಚ್ಛಂದತೆಯನ್ನು ಬೇಂದ್ರೆಯಲ್ಲಿ ಹೇಳೋದನ್ನು ನಾವು ನೋಡಬಹುದು ಅನ್ನೋದು. ಚಂದ್ರ ವ್ಯವಹಾರ ಜಗತ್ತಿನ ಅಪೇಕ್ಷೆಗಳನ್ನು ಮೀರಿ ನಿಲ್ಲಬಲ್ಲ ಮನೋಧೈರ್ಯದವಳು. ಸಾಮಾಜಿಕ, ಆರ್ಥಿಕ, ಮಾನಸಿಕ ಹಿಂಸೆಯ ಆಂತರಿಕ ಕ್ಷೋಭೆಗೆ ಒಳಗಾದ ಆಕೆ ತನ್ನ ಪರಿಸ್ಥಿತಿ ಹೇಗಿದ್ದರೂ ಅದನ್ನು ಪಕ್ಕಕ್ಕೆ ಸರಿಸುತ್ತಾಳೆ. ಅದು ಅವಳ ಯುಕ್ತ ಆರೋಗ್ಯ ಶಿಕ್ಷಣ. ಹೊರ ಜಗತ್ತಿಗೆ ಅದು ಅತಿಯಾದ ವರ್ತನೆ ಅಂತ ಅನಿಸಿದರೂ ಅದು ಅವಳ ಸ್ವಾಸ್ಥ್ಯ ಮನಸ್ಸಿನಲ್ಲಿ ಪ್ರಕಟಿತ ರೂಪ. ಒತ್ತಡದ ದೇಹ ಹೆಣಭಾರದಿಂದ ಬಿಡುಗಡೆಗೊಂಡು ಜಿಗಿದು ಹಾರಿ ಹಕ್ಕಿಯ ರೀತಿ ಮುಕ್ತವಾಗಿ ಮುಗಿಲಲ್ಲಿ ರೆಕ್ಕೆ ಬಿಟ್ಟು ತೇಲಾಡುವ ಅದ್ಭುತವಾಗಿ ಕೂಡ ನಾವು ಆ ಚಂದ್ರನ ಪಾತ್ರವನ್ನು ನೋಡಲಿಕ್ಕೆ ಸಾಧ್ಯ ಅನ್ನೋದು. ಹೀಗೆ ಹೆಣ್ಣು ಗಂಡನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಅವಳಲ್ಲಿಯ ಅನೇಕ ಮಾನಸಿಕ ಪ್ರತಿಮೆಗಳು ಒಂದನ್ನೊಂದು ವಿರೋಧಿಸುತ್ತವೆ, ಸಹಕರಿಸುತ್ತವೆ. ಆ ಸಂಘರ್ಷದಿಂದ ಹೊರಬರಲು ಒಂದು ಗಂಡಿನ ಜೊತೆ ಗೂಡಿ ಹೊಸತನ ಸೃಷ್ಟಿಸಿ ಸೃಜನಶೀಲತೆಯ ಪ್ರತೀಕವಾಗಿರ್ತಾರೆ. ಅಂತಹ ಹೆಣ್ಣಿನ ಸೃಷ್ಟಿಯನ್ನು ಲೋಕಾಪುರ ಅವರು ಸುಂದರಳ ಮೂಲಕ ಕಟ್ಟಿದ್ದನ್ನು ನಾವು ನೋಡ್ಬೋದು ಅನ್ನುವಂಥದ್ದು. ಕೊನೆಯದಾಗಿ ಒಂದಷ್ಟು ಪ್ರಶ್ನೆಗಳನ್ನು ಅಥವಾ ನುಡಿಗಟ್ಟುಗಳನ್ನು ನಾನಿಲ್ಲಿ ಗುರುತಿಸಿದ್ದೀನಿ. ಎಷ್ಟು ಆ ನುಡಿಗಟ್ಟುಗಳನ್ನು ಜೀವಂತವಾಗಿ ಬಳಸ್ತಾರೆ ಅಂತಂದ್ರೆ, ಆ ನುಡಿಗಟ್ಟು ಇಲ್ಲದೆ ಹೋಗಿದ್ರೆ ಆ ಪ್ರಸಂಗಗಳು ಜೀವಂತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ನುಡಿಗಟ್ಟುಗಳನ್ನು ಬಳಸ್ತಾರೆ ಅಂತ. ಪುಟ 343 ಯಪ್ಪ ಜೀವ ಉಳಿಸೋ ಜಂಜಾಟದಾಗ ತೊಗಲಿನ ಮೈಲಿಗೆ ಯಾರು ನೋಡ್ತಾರೆ? ಸರಸವನ್ನ ಹೊಳಿದಾಡ್ಸಿರ್ತಾರೆ. ದೊಡ್ಡ ಗೌಡತಿ ಕಳಿಸುವಾಗ ಗೌಡ ತನ್ನ ತಾಯಿ ಐಡೆಂಟಿಫಿಕೇಶನ್ ಗೊತ್ತಾರ, ನನ್ನ ಹಡದವ್ರು ಯಾರಂತ ಕೇಳಬೇಕಾಗ್ತಿರ್ತದೆ. ಕೇಳೋ ಸಂದರ್ಭದಲ್ಲಿ ಯಾರು ಹೊತ್ತಿದ್ರು ಅಂತ ಕೇಳ್ತಾರ. ಅವಾಗ ಕೇಳ್ತಾರ ಆ ಬಾಣಂತಿ ಮನೆ ಕೂಡ ಬಿದ್ದು ಹೋಗ್ಬಿಡ್ತದೆ. ಕಾದಂಬರಿಯಲ್ಲಿ ಬಾಣಂತಿ ಮನೆ ಬಿದ್ದೋಗಿ ಅಲ್ಲಿಗೆ ತಾಯಿ ಯಾರಂತ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಗೌಡ ಕೇಳ್ತಾನೆ, ನೀ ಹೊತ್ತಿದ್ದೆ ಅಂತ ಕೇಳಿದಾಗ, ಯಪ್ಪ ಜೀವ ಉಳಿಸೋ ಜಂಜಾಟದಾಗ ತೊಗಲಿನ ಮೈಲಿಗೆ ಯಾರಿಗೆ ನೋಡ್ತಾ ಇದ್ದು? ನಮಗೆ ಜೀವ ಉಳಿಸೋದು ಮುಖ್ಯ ಆಗಿತ್ತು, ಹೊಲಿಯ ಹೊತ್ಕೊಂಡು ಹಳ ಹೊತ್ಕೊಂಡು ಮುಖ್ಯ ಆಗಿದ್ದಿಲ್ಲ ಅನ್ನುವಂಥದ್ದು ನೋಡ್ಬೋದು ಅನ್ನುವಂಥದ್ದು. ದೊಡ್ಡ ಗೌಡಶಾನಿ ಸತ್ತ ದಿವಸನ ಮಾದರಿ ಯಮನಪ್ಪ ಸಾಯ್ತಾನ. ಅವ್ರ ಮನ್ಯಾಗ ಬ್ಯಾರಿಕಲ್ ಇದ್ದಿರ್ತಾನ ನಾವು. ಮಾದರಿ ಯಮನಪ್ಪ ಸತ್ತದನ್ನ ಯಾರಿಗೂ ಗೊತ್ತಾಗ ಹೋಗ್ಬಿಡ್ತೈತಿ. ಅಲ್ಲೊಂದು ಡೈಲಾಗ್ ಬಳಸ್ತಾರೆ, ದೊಡ್ಡ ಸಾವಿನ ಮುಂದೆ ಸಣ್ಣ ಸಾವಿಗೆ ಯಾವ ಬೆಲೆ ಇದ್ದಿತ್ತು? ಗೌಡತಿ ಸಾವಿನ ಮುಂದೆ ಹೊಲಿಯ ಇಡೀ ಬದುಕನ್ನು ಅಲ್ಲೇ ಕಳೆದಿರ್ತಾನ. ಆದ್ರೆ ಸತ್ತಣ್ಣನ ಸುದ್ದಿ ಕೊಟ್ರೆ ಊರು ಮತ್ತೆ ಈ ಕಡೆ ಆಗತ್ತೆ ಅಂತೇಳಿ ಅವನು ಸದ್ದಿಲ್ದ ಸುದ್ದಿ ಮಾಡ್ತಕ್ಕ. ಹಿಂಗಾಗಿ ದೊಡ್ಡ ಸಾವಿನ ಮುಂದೆ ಸಣ್ಣ ಸಾವಿಗೆ ಎಲ್ಲಿ ಬೆಲೆ ಇತ್ತು?
ಮುಂದೆ ಮತ್ತೊಂದು ಬರ್ತಾರೆ, ಹಂಗು ಹಂಗಾಮು ದಾಟಬಲ್ಲವನೇ ಸನ್ಯಾಸಿಯಾಗಬಲ್ಲ. ಹಂಗು ಮತ್ತು ಹಂಗಾಮು ದಾಟಬಲ್ಲವನೇ ಸನ್ಯಾಸಿಯಾಗಬಲ್ಲ. ಪುಟ 291. ಎದೆಯ ಕಂಪನದ ಆನಂದ ಅನುಭವಿಸುವುದು, ಎದೆಯ ಕಂಪನದ ಆನಂದ ಅನುಭವಿಸುವಂಥದ್ದು ಸುಂದರ ಪಾತ್ರ ಕೊಡ್ತಕ್ಕಂಥದ್ದು. ಎಲ್ಲ ನಿಂಗಪ್ಪ ಮತ್ತು ದೊಡ್ಡಗೌಡ ಶಾಣಿ ಮಾತಲ್ಲಿ ಬರ್ತೈತಿ, ಎಲ್ಲ ಸೇರಿನಾಗ ಅಳಿಯೋ ಎಲ್ಲ ಕಾಳಿಗೂ ಒಂದ ರೇಟ್ ಆಗೋದಿಲ್ಲ ಗೌಡಶಾಣಿ. ಕಾಳ ಸೇರ್ ಒಂದ, ಅದೇ ಕಾಲದಾದ್ರೆ ಎಲ್ಲ ಸೇರಿನಾಗ ಅಳಿಯೋ ಎಲ್ಲ ಕಾಳಿಗೂ ಒಂದೇ ರೇಟ್ ಇರುವುದಿಲ್ಲ. ಹಾಗಾಗಿ ಹೊಲಿಯಾನ ಬೇರೆ, ಆಳನ ಬೇರೆ, ಮನಿನ ಬೇರೆ ಅನ್ನುವಂಥ ಮಾತನ್ನು ಕೊನೆಗೆ ಹೇಳ್ತಾನೆ. ಹೀಗೆ ಇಡೀ ಕಾದಂಬರಿ ಒಂದು ಬದುಕಿನ ಜೀವ ಚೈತನ್ಯವನ್ನು, ಒಂದು ಸಂಕೀರ್ಣತೆಯನ್ನು, ಮನುಷ್ಯ ಸಂಬಂಧಗಳನ್ನು ಬೇರೆ ಬೇರೆ ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳೋದು ಹೇಗೆ, ನಾನು ಆರಂಭದಲ್ಲಿ ಹೇಳಿದ ಹಾಗೆ ಬದುಕಿನ ಪರಿಪೂರ್ಣತೆ ಯಾವುದು, ಬದುಕಿನ ಅರ್ಥ ಯಾವುದು, ಹಿಂಗೆ ಸಂಗತಿಗಳನ್ನು, ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಒಂದು ಚರ್ಚೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಮಾಡ್ತಾ ಕೊನೆಗೆ ಮತ್ತೆ ಗಾಂಧಿವಾದಕ್ಕೆ ಮತ್ತು ಅವಧೂತ ಪ್ರಜ್ಞೆಗೆ ಬಂದು ನಿಲ್ಲುವುದನ್ನು ನಾವು ನೋಡ್ತೀವಿ. ಅವಧೂತ ಪ್ರಜ್ಞೆ ಅಂದರೆ ಅಲ್ಲಿ ಭೇದವಿಲ್ಲದ ಪ್ರಪಂಚ ಅಂದರೆ ಸೊಸೈಟಿ. ಅರವಿಂದ್ ಸರ್ ಹೇಳಿದಾಗ ಮತ್ತೆ ಸೀಳಿಲ್ಲದ ಸಮಾಜದ ಕಡೆ ನಾವು ಹೋಗ್ತಕ್ಕಂಥ ಒಂದು ಪ್ರಯಾಣವನ್ನು, ಈ ಹರಿಯುವಿಕೆಯನ್ನು ಕೃಷ್ಣೆ ಕಾದಂಬರಿ ಮೂಲಕ ಕಟ್ಟಿಕೊಟ್ಟಿದ್ದಾನೆ ಅಂತ ಮಾತು ಹೇಳ್ತಾ, ನನಗೆ ಅವಕಾಶ ಕೊಟ್ಟಿದ್ದಂಥ ಸರ್ಗಳಿಗೂ ಮತ್ತು ಸಂಸ್ಥೆಗಳಿಗೂ ಇಷ್ಟೊತ್ತು ಕೇಳಿದಂಥ ತಮಗೂ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ.